ಇಲ್ಲ, ಮುಗಿಸ್ಬಿಡ್ತೀನಿ. ಮುಖ್ಯಮಂತ್ರಿಗಳು ಸಾವಧಾನದಿಂದ ಕೇಳ್ತಾ ಇದ್ದಾರೆ, ಮುಗಿಸ್ತೀನಿ ನಾನು. ಯುವ ಸಬಲೀಕರಣ ಅದಕ್ಕೆ ಅಲಾಟ್ ಮಾಡಿರೋದು ಭಾಳ ಕಡಿಮೆ. ನಿಮಗೂ ಗೊತ್ತಿದೆ, ಸ್ಪೋರ್ಟ್ಸ್ ಅಂದರೆ ನೆಗ್ಲೆಕ್ಟೆಡ್ ಸೆಕ್ಟರ್. 270 ಕೋಟಿ ಸರ್ಕಾರ ಏನೋ ಮಾಡಲಿ ಅಂತ 270 ಕೋಟಿ ಕೊಟ್ಟಿದ್ದಾರೆ. ಆ ಇಲಾಖೆಯವರು ಬಿಡುಗಡೆ ಮಾಡಿದ್ರು. 270 ಕೋಟಿಯಲ್ಲಿ ಮುಖ್ಯಮಂತ್ರಿಗಳು ಅವರಿಗೆ 145 ಕೋಟಿ ಬಿಡುಗಡೆ ಮಾಡಿದ್ರು. 145 ಕೋಟಿ ಬಿಡುಗಡೆ ಮಾಡಿದ್ರು ಮುಖ್ಯಮಂತ್ರಿಗಳು. ಅವ್ರು ಖರ್ಚು ಎಷ್ಟು ಮಾಡಿದ್ರು? 100ನ್ನ ಸೈಡ್ಗೆ ಇಟ್ಬಿಟ್ರು. 40 ಕೋಟಿ ಮಾತ್ರ ಖರ್ಚು ಮಾಡಿದ್ರು. 40 ಕೋಟಿ ಮಾತ್ರ ಖರ್ಚು ಮಾಡಿದ್ರು. ಯುವ ಸಬಲೀಕರಣ ಪರ್ಸೆಂಟೇಜು 14%. 100ಕ್ಕೆ ನಾನು ಹೇಳ್ತಾ ಇರೋದು. ಆಮೇಲೆ ನೀವು 20ಕ್ಕೆ ಅಂತ ತಿಳ್ಕೊಂಬೇಡಿ. 100ಗೆ 14 ಮಾರ್ಕ್ಸ್ ಬಂದೈತೆ. ಏನಪ್ಪ ಏನು ಹೇಳ್ತೀರ? ಇಟ್ಕೊಬೇಕಾ? ಹೇಳಿ, ಮುಖ್ಯಮಂತ್ರಿಗಳು ಹೇಳಬೇಕು. ನೀವು ದುಡ್ಡು ಕೊಟ್ಟರು ಖರ್ಚು ಮಾಡಿಲ್ಲ, ದುಡ್ಡು ಕೊಡೋದೇ ಕಡಿಮೆ. ಅದರಲ್ಲಿ ಡಿಸ್ಕೌಂಟ್ ಹೊಡೆದಿದ್ದೀರಾ ನೀವು. ಅದರಲ್ಲಿ ಇವ್ರು ಡಿಸ್ಕೌಂಟು 80% ಡಿಸ್ಕೌಂಟ್, 80 ಇನ್ನೂ ಜಾಸ್ತಿ, 86% ಡಿಸ್ಕೌಂಟ್ ಮಾಡೋರು. ಇನ್ನು ಸಬಲೀಕರಣ, ಯುವಕರು ಸಬಲೀಕರಣ, ಕ್ರೀಡೆ, ನಮಗೆ ಗೋಲ್ಡ್ ಮೆಡಲ್ ಬೇಕು, ಒಲಿಂಪಿಕ್ಕಲ್ಲಿ ಬೇಕು, ಏಷ್ಯನ್ ಗೇಮ್ಸಲ್ಲಿ ಬೇಕು. ಯಾವ ಗೇಮಲ್ಲಿ ಬರ್ತದೆ ಸರ್ ಇದು? ಇನ್ನು ಯೋಜನೆ, ಅದಕ್ಕೆ 3857 ಕೋಟಿ ಕೊಟ್ಟಿದ್ದೀರ. ಅದಕ್ಕೆ ಅನುದಾನ ಲಭ್ಯ ಇರೋದು, ಒಟ್ಟು ವೆಚ್ಚ ಮಾಡಿರೋದು ಅವರು 1081 ಕೋಟಿ. ಹತ್ತತ್ರ 3000 ಕೋಟಿ ಬಿಡುಗಡೆ ಕೊಟ್ಟಿರೋದು. ಅದಕ್ಕೆ ಇವ್ರು ಖರ್ಚು ಮಾಡಿರೋದು 1081. ಅವ್ರಿಗೆ 19%. ಇವರು ಈ ಥರ ನಗರಾಭಿವೃದ್ಧಿ 26,678 ಕೋಟಿ. ಒಟ್ಟು ವೆಚ್ಚ 5,363 ಕೋಟಿ. 26,000 ಕೋಟಿಯಲ್ಲಿ 5,000 ಖರ್ಚು ಮಾಡೋರು. ಅನುದಾನ ಅವ್ರಿಗೆ ಅಲಾಟ್ ಆಗಿರೋದು 19%. ಇದು ಅವರ ನೀನು ಕ್ವಾರ್ಟ್ರ್ ಬೇರೆ. ಇದು ನಾನು ಹೇಳಿದ್ದು ಹಾಫ್ ಬಾಟ್ಲು, ಕ್ವಾರ್ಟರ್ ಬಾಟ್ಲ್ ಬೇರೆ ಐತೆ. ಅದೇ ಹೇಳ್ಬಿಟ್ರೆ ಇನ್ನೂ ಕಡಿಮೆ. ಎಲ್ಲ 2.5%, 5%, 10% ಎಲ್ಲ ಇದೆ. ಅವರು ಕ್ವಾರ್ಟ್ರಲ್ಲಿ ಅಚೀವ್ ಮಾಡಿರೋದು. ಏನೋ ಇದೆ, ಏನೋ ಟೆಂಡರ್ ಕರಿಬೇಕು, ಏನೋ ಮಾಡ್ತಾರೆ, ಬಿಟ್ಬಿಡಿ ಅದನ್ನು. ಬೇಕಾದ್ರೆ ಕ್ವಾರ್ಟರ್ ನಾನು ಹೇಳಿಲ್ಲ, ಅದನ್ನು ನಾನು ದಾಖಲೆ ತರಿಸ್ಕೊಂಡಿದ್ದೆ. ಕ್ವಾರ್ಟ್ರಲ್ಲೂ ಫೇಲು, ಹಾಫಲ್ಲೂ ಫೇಲು. ಇನ್ನು ಮುಗಿದೋದ್ಮೇಲೆ, ಈ ವರ್ಷ ಮುಗಿದೋದ್ಮೇಲೆ ಏನು ಮಾಡ್ತೀರಾ ಇಲಾಖೆ ಹಣನ? ಅದರಿಂದ ಇವತ್ತು ಎಲ್ಲ ಇಲಾಖೆಯಲ್ಲೂ ಕೂಡ ಈ ಥರ ಫೇಲ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀರಿ ಅಧ್ಯಕ್ಷರೇ. ಇವತ್ತು ಈ ಬೆಳಗಾವಿ ಅಧಿವೇಶನದಲ್ಲಿ ನಾನು ಇಷ್ಟೊಂದು ಹೇಳಿದ್ದೀನಿ ನಾನು ತಮಗೆ. ಇನ್ನು ಲಾಸ್ಟಿಗೆ ಬರ್ತಾ ಇದ್ದೀನಿ. ಇದು ಈ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳು. ಈಗ ಇಷ್ಟೊತ್ತು ನಾನು ಏನು ಹೇಳಿದೆ, ಏನೇನು ಹೇಳಿದ್ರಿ, ಏನೇನು ತಪ್ಪು ಮಾಡಿದ್ರಿ, ಏನೇನು ಮೋಸ ಮಾಡಿದ್ದೀರಿ ಅಂತ ಹೇಳಿದ್ದೀನಿ. ಈ ಕಲ್ಯಾಣ ಕರ್ನಾಟಕ ಸಮಸ್ಯೆಗಳು, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಭಾಳ ಹಿಂದುಳಿದು ಇರೋದು ತಮಗೂ ಗೊತ್ತಿದೆ. ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ 2024-25ರಲ್ಲಿ 53 ಪದವಿ ಕಾಲೇಜುಗಳಲ್ಲಿ, ಇದೊಂದು ಇಂಪಾರ್ಟೆಂಟು ನೋಡಿ, ತಾವು ಕೇಳಿಸ್ಕೊಳ್ಳೇಬೇಕು, ಶೂನ್ಯ ಫಲಿತಾಂಶ. 24-25ರಲ್ಲಿ ಕಲ್ಯಾಣ ಕರ್ನಾಟಕದ 53 ಕಾಲೇಜುಗಳಲ್ಲಿ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಶೂನ್ಯ ಫಲಿತಾಂಶ. ಮೂಲ ಕರ್ನಾಟಕ ಸರ್ಕಾರದ ಯೋಜನಾ ಇಲಾಖೆಯಿಂದ ತಗೊಂಡಿರೋ ವರದಿ. ಶೂನ್ಯ 53 ಕಾಲೇಜು. ಕಲಬುರಗಿ ಜಿಲ್ಲೆ 22 ಕಾಲೇಜು ಶೂನ್ಯ ಫಲಿತಾಂಶ. ಬೀದರ್ 16, ಯಾದಗಿರಿ 6, ಬಳ್ಳಾರಿ 5, ಕೊಪ್ಪಳ 2, ರಾಯಚೂರು 2 ಶೂನ್ಯ ಫಲಿತಾಂಶ. ಗಮನಿಸಬೇಕು, ಭಾಳ ಇಂಪಾರ್ಟೆಂಟು. 5 ಮೊರಾರ್ಜಿ ದೇಸಾಯಿ ಶಾಲೆ, ಅಲ್ಲೇ ಮಕ್ಕಳು ಅಲ್ಲೇ ಇರ್ತಾರೆ, 24 ಗಂಟೆ ಅಲ್ಲೇ ಇರ್ತಾರೆ, ಅಲ್ಲೇ ಪಾಠ ಮಾಡ್ತಾರೆ. ಅಲ್ಲೇ ನಾನು ಕೂಡ ಗ್ರಾಮ ವಾಸ್ತವ್ಯ ಮಾಡಿದಾಗ ಅಲ್ಲೇ ಇದ್ದೆ. ಎಲ್ಲ ನನ್ನ ಗ್ರಾಮ ವಾಸ್ತವ್ಯ ಅಲ್ಲೇ ಇರ್ತಾ ಇದ್ದೆ.
ಅಲ್ಲಿ ಅಲ್ಪಸಂಖ್ಯಾತರ ಕಾಲೇಜ್ ಅದು, ಮೈನಾರಿಟಿ ಕಾಲೇಜ್, ಶೂನ್ಯ ಫಲಿತಾಂಶ. 5 ಮುರಾರ್ಜಿ ಶಾಲೆಯ ಅಲ್ಪಸಂಖ್ಯಾತರಿಗೆ ಶೂನ್ಯ ಫಲಿತಾಂಶ. 2020-25 SLC ಪರೀಕ್ಷೆಯಲ್ಲಿ ಕಲ್ಯಾಣ ಕರ್ನಾಟಕ ಕೊನೆಯ ಸ್ಥಾನ. ಕಲಬುರಗಿ ಜಿಲ್ಲೆಯ ಫಲಿತಾಂಶ 42.43%. ಮಂಗಳೂರದು ಜಾಸ್ತಿ, 60 ಮೇಲೆ ಓಟಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಹೇಳಿದ್ರು ಮುಖ್ಯಮಂತ್ರಿಗಳು, 21,000 ಶಿಕ್ಷಕರ ಹುದ್ದೆಯನ್ನು ನಾನು ಭರ್ತಿ ಮಾಡ್ತೀನಿ ಅಂತ ಹೇಳಿದರು. ಆದರೆ ಇದುವರೆಗೂ ಭರ್ತಿ ಮಾಡಲೇ ಇಲ್ಲ. ರಾಜ್ಯದಲ್ಲಿ ಅತಿ ಅಪೌಷ್ಟಿಕತೆ ಒಳಗಾದ ಜಿಲ್ಲೆಗಳ ಪಾಲಿಗೆ ಕರ್ನಾಟಕ ಮುಂದೆ ಇದೆ. 56,244 ಮಕ್ಕಳು ಅಪೌಷ್ಟಿಕತೆ ಇದೆ. 50,224 ಮಕ್ಕಳು ಅಪೌಷ್ಟಿಕತೆ ಕಲ್ಯಾಣ ಕರ್ನಾಟಕದಲ್ಲಿ. ಊಟ ಪೌಷ್ಟಿಕ ಆಹಾರ ಇಲ್ಲದೆ 21ನೇ ಶತಮಾನ ನಮ್ಮದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಅಪೌಷ್ಟಿಕತೆ ವರದಿ ಕರ್ನಾಟಕ ಸರ್ಕಾರದ ಸಾಂಖ್ಯಿಕ ಇಲಾಖೆ ವರದಿ ಕೊಟ್ಟಿರೋದು. ನಾನು ಇದನ್ನು ಹೇಳ್ತಾ ಇದ್ದೀನಿ. ರಾಜ್ಯದ ಆದಾಯ, ತಲಾ ಆದಾಯ, ಬೆಂಗಳೂರಲ್ಲಿ ತಲಾ ಆದಾಯ 7,25,000 ಇದೆ. ತಲಾ ಆದಾಯ 7 ಲಕ್ಷ. ನೀವು ಕಲಬುರಗಿಗೆ ಹೋದರೆ 1,43,000 ತಲಾ ಆದಾಯ. ಅತಿ ಹೆಚ್ಚು ಕಾರ್ಮಿಕರು ಇರುವಂಥ ಇದನ್ನು ನಾನು ಹೇಳ್ತಾ ಇದ್ದೀನಿ. ಇವತ್ತು ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅದೇ ಮುಖ್ಯಮಂತ್ರಿಗಳೇ, ಎಲ್ಲೋ ಒಂದು ಕಡೆ ತಪ್ಪಾಗಿರ್ಬೇಕಿದು. ನಾನು ಕಳೆದ ನಂಜುಂಡಪ್ಪ ವರದಿ ಬಂದು 17-18 ವರ್ಷ ಆಗಿರ್ಬೇಕು. ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನೀವು ಹೇಳಿದ್ದೀರ, ಎಲ್ಲರೂ ಹೇಳಿದ್ದಾರೆ. ಎಲ್ಲೋಯ್ತು ಹಣ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.